ಅಗ್ರಜ, ನಾನು ಮನೆಯಿಂದ ಹೊರಗಡೆನೇ ಬರಲ್ಲ ಅಂಥದ್ರಲ್ಲಿ ಫೋರ್ಸ್ ಮಾಡಿ ಹೊರಗಡೆ ಕರ್ಕೊಂಬಂದಿದ್ಯಾ. ಅದು ದೇವಸ್ಥಾನಕ್ಕೆ, ಯಾಕೆ ಅಂತ ಕೇಳ್ಬೋದಾ? ದೇವ್ರ ಕೈ ಮುಗಿಯೋದಕ್ಕೆ. ನಿನಗೆ ಯಾವಾಗ ಇಷ್ಟೊಂದು ಕೆಟ್ಟ ಬುದ್ಧಿ ಬಂತು? ಮದರ್ ಇಂಡಿಯಾ ಹೇಳಿದ್ರಾ? ಗೌತಮ ಬುದ್ಧನಿಗಾದಾಗೆ ಇದಕ್ಕಿದ್ದಾಗೆ ಜ್ಞಾನೋದಯ ಆಯಿತು. ಅಗ್ರಜ ಪ್ಲೀಸ್, ಆ ಹೆಸರು ಮಾತ್ರ ಹೇಳಬೇಡ. ಅಲ್ಲೋಡು, ಆರ್ತಿ ಅವರೇ, ಅಲ್ಲಿ ನೋಡಿ. ನಡಿ. ಆರ್ತಿ ಅವರೇ, ನೀವು ಗೌತಮ್, ಅದಿತಿ, ಅಮೂಲ್ಯ, ಅಣ್ಣ ಏನು ನಡೀತಾ ಇದೆ ಇಲ್ಲಿ? ನಿಮ್ಮಿಬ್ರು ಪ್ರೀತಿಗುಟ್ಟು ಪಬ್ಲಿಕಲ್ಲಿ ರಟ್ಟಾಗಿದೆ. ಡೋಂಟ್ ವೆರಿ, ಟೆನ್ಷನ್ ಆಗಬೇಡಿ. ಅದಕ್ಕೆ ಗೌತಮ್ ಅವ್ರ ಒಪ್ಪಿಗೆನೂ ಇದೆ. ಇದೆಲ್ಲ ನಿಜನಾ? ನಮ್ಮ ಲವ್ಗೆ ಇವ್ರು ಒಪ್ಕೊಂಡ್ರಾ? ಡೌಟೇ ಬೇಡ, 100% ನಿಜ. ವಿಕಿ, ನಿಮ್ಮ ಪ್ರೀತಿ ನಿಜವಾದ ಪ್ರೀತಿ ಸೋಲ್ಬಾರ್ದು. ನೀವೇನು ಅಂತ ಅಂದ್ಕೊಂಡಿದ್ದೆ ಗೌತಮ್, ಬಟ್ ರಿಯಲ್ ಜೆಂಟಲ್ಮ್ಯಾನ್ ಆಗೋದ್ರಿ. ಪ್ರೀತಿ ತ್ಯಾಗ ಮಾಡೋ ದುಃಖ ಏನು ಅನ್ನೋದು ನನಗಿಂತ ಚೆನ್ನಾಗಿ ಗೊತ್ತಿರೋಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಈ ಹಾಳ ಟೈಮೇ ದೊಡ್ಡ ವಿಲನು. ಈಗ ನಿಮಗೆ ಥ್ಯಾಂಕ್ಸ್ ಹೇಳಬೇಕಾ ಸಮಾಧಾನ ಮಾಡಬೇಕಾ ಗೊತ್ತಾಗ್ತಾ ಇಲ್ಲ. ಪರವಾಗಿಲ್ಲ ವಿಕಿ, ನೀವು ನನ್ನ ಬ್ರದರ್ ಥರನೇ. ಕ್ಲೈಮ್ಯಾಕ್ಸ್ ಮುಂಚೆನೇ ನೀವು ಎಲ್ಲೋ ಹೋಗ್ಬಿಟ್ರಿ ಬಿಡಿ. ತುಂಬ ಟೈಮ್ ಆದಮೇಲೆ ಸಿಕ್ಕಿದ್ದೀರಾ. ನನ್ನ ಹತ್ರ ಮಾತಾಡ್ತಾ ಟೈಮ್ ವೇಸ್ಟ್ ಮಾಡಬೇಡಿ, ಆರ್ತಿ ಹತ್ರ ಮಾತಾಡಿ. ಮಾತಾಡಕ್ಕ? ಅಯ್ಯೋ ಮಾತಾಡಕ್ಕ. ಮಾತಾಡಕ್ಕ, ಈಗೇನ್ ಕರೆನ್ಸಿ ಖಾಲಿ ಆಗಲ್ಲ. ಸರಿ, ಹೋಗೋಣ ವಿಕ್ರಾಂತ್. ಇಷ್ಟು ಬೇಗನಾ? ಆರ್ತಿ ಅವ್ರು ಇನ್ನೂ ಏನು ಮಾತಾಡೇ ಇಲ್ಲ ಅಗ್ರಜ. ವಿಕ್ರಾಂತ್, ನಾವೆಲ್ಲ ಮಾತಾಡ್ಕೊಂಡಿರೋ ಹಾಗೆ ನೀವಿಬ್ರು ಮದುವೆ ಫಿಕ್ಸ್ ಆಗೋ ತನಕ ನೀವು ಮಾತಾಡೋದು ಸಿಗೋದೆಲ್ಲ ಕಡಿಮೆ ಮಾಡಿದ್ರೆ ಒಳ್ಳೇದು. ಪ್ರೀತಿಗೆ ಇಷ್ಟು ಕಾದಿದ್ದೀನಿ, ಇನ್ನು ಮದುವೆ ಕಾಯಲ್ವಾ? ನೀನು ಹೇಳಿದ್ಮೇಲೆ ಮುಗೀತು ಅಗ್ರಜ. ಅಮೂಲ್ಯ, ಥ್ಯಾಂಕ್ಸ್. ನೀನು ಹುಡುಗಿಗೆ ಥ್ಯಾಂಕ್ಸ್ ಎಲ್ಲ ಹೇಳ್ತೀಯಾ? ನನಗೆ ನಂಬೋಕೆ ಆಗ್ತಿಲ್ಲ. ರೌಡಿನಾದ್ನಿ, ನೀವು ಗ್ರೇಟ್ ರೀ. ಅದನ್ನ ಮುಖಕ್ಕೆ ಮುಖ ಕೊಟ್ಟು ಹೇಳೋಕೆ ಒಬ್ಬ ನೋಡು. ಬರ್ತೀವಿ ವಿಕ್ರಾಂತ್, ಬಾ.
ನೀನು ಬರ್ತೀನಿ. ಗೌತಮ್ ಅವರೇ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಆರತಿ ಅವರೇ, ನೋ ಹಾರ್ಟ್ ಫೀಲಿಂಗ್ಸ್. ನಿಮ್ಮ ಪ್ರೀತಿಗೆ ನಾನು ಒಪ್ಪಿದ್ದೀನಿ ಅಂತ ನಿಮ್ಗೆ ಗೊತ್ತಾಗಲಿ ಅಂತಲೇ ಇಲ್ಲಿಗೆ ಬಂದಿದ್ದು. ನೀವೆಲ್ಲೇ ಇದ್ದರೂ ಚೆನ್ನಾಗಿರ್ಬೇಕು. ಆರತಿ ಅಕ್ಕ ನಡಿ. ಅಬ್ಬಾ ಅಂತೂ ನಮ್ಮ ಅಕ್ಕನ ಲೈಫಲ್ಲೂ ನಗು ಇದೆ ಅಂತ ಆಯ್ತು. ಈಗಲಾದ್ರೂ ನಗೆ, ಇಲ್ಲಾಂದ್ರೆ ಕಣ್ಣೀರಿಗೆ ಬ್ರ್ಯಾಂಡ್ ಆಗ್ಬಿಡ್ತೀಯಾ? ನಿಮ್ಮ ಅಕ್ಕ ಆಗಿ ನಾನು ನಿಮಗೆ ಒಳ್ಳೇದು ಮಾಡಬೇಕಿತ್ತು, ಆದರೆ ನೀವೇ ಹಾಲು ಅಮ್ಮನ ಮಗಳೇ, ಮತ್ತೆ ನೀನು ಹಳೆ ಪ್ಯಾಥೋ ಕ್ಯಾಸೆಟ್ ಹಾಕಿ ಹನಿ ನೀರಾವರಿನ ಶುರು ಮಾಡಬೇಡ. ಇನ್ಮೇಲೆ ನೀನು ನಗ್ತಾ ಇರಬೇಕು, ಅದೆಲ್ರಿಗೂ ಕಾಣ್ತಾ ಇರಬೇಕು. ಹಳೋ ಕಾಲ ಎಲ್ಲ ಮುಗೀತು. ಅಕ್ಕ, ಈ ಎಲ್ಲ ಕ್ರೆಡಿಟು ಅಮ್ಮು ಅಕ್ಕಂಗೆ ಸೇರಬೇಕು. ನಿಮ್ಮಿಬ್ಬರು ವಿಷಯನೂ ಹಿಂಗಿಂಗೆ ಅಂತ ಅವ್ರು ಕೇಳಿದಾಗ ನಿಜ ಹೇಳಿದ್ದೀನಿ ಅನ್ನೋದೊಂದು ಬಿಟ್ಟರೆ, ಆಮೇಲೆ ಎಲ್ಲನೂ ಇವಳು ಮತ್ತು ವೇದಾಂತ್ ಅವರೇ ಮಾಡಿದ್ದು. ನೀನು ನಮ್ಮ ಎರಡನೇ ಅಮ್ಮ ಅಲ್ವಾ? ನೀನು ನಮಗೋಸ್ಕರ, ಮನೆಯವ್ರಿಗೋಸ್ಕರ ಎಂಥ ದೊಡ್ಡ ತ್ಯಾಗ ಮಾಡೋಕ್ಕೆ ಹೊಟ್ಟಿದ್ಯಲ್ಲ ಅಕ್ಕ. ಪ್ರೀತಿ ಮಾಡಬಾರ್ದು, ಅದರಿಂದ ನೋವೇ ಜಾಸ್ತಿ ಅಂತ ನಾನೇ ಹೇಳ್ತೀನಿ ನಿಜ. ಆದರೆ ಅವ್ರು ನಿನ್ನ ತುಂಬ ಇಷ್ಟಪಡ್ತಿದ್ದಾರೆ ಕಣೆ. ನೀನು ಹೇಗೆ ನಾವೆಲ್ಲ ಖುಷಿಯಾಗಿರಬೇಕು ಅಂತ ಬಯಸ್ತೀಯೋ, ನಾವು ಹಾಗೆ ನೀನು ಯಾವಾಗಲೂ ಖುಷಿಯಾಗಿರಬೇಕು ಅಂತ ಬಯಸ್ತೀವಿ. ಇರ್ತೀನಿ ಕಣೆ. ನಂಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ, ಮಾತೇ ಬರ್ತಿಲ್ಲ. ನನಗೋಸ್ಕರ ಇಷ್ಟೆಲ್ಲ ರಿಸ್ಕ್ ತೊಗೊಂಡ್ಯಾ ಅಂತ ಕಲ್ ಮನ್ಸಿನ ಶುಂಠಿ ಶಂಕರ ತನ್ನ ತಮ್ಮನಿಗೋಸ್ಕರ ತನ್ನ ಸಿದ್ಧಾಂತ ಎಲ್ಲ ಬಿಟ್ಟು ಓಡಾಡ್ತಿರುವಾಗ ಚಿಕ್ಕ ವಯಸ್ಸಿಂದ ನಿನ್ಗೆ ಅಂಟ್ಕೊಂಡೇ ಬೆಳೆದಿರೋ ನಾನು ನಿನ್ಗೋಸ್ಕರ ಮಾಡಲ್ವಾ ಅಂತ? ನಾನಲ್ಲ ಕಣೆ ನಿನಗೆ ಎರಡನೇ ತಾಯಿ. ಇವತ್ತು ನೀನೇ ನನ್ನ ಅಮ್ಮ ಅನ್ನಿಸ್ತಿದೆ. ಸಿಚುಯೇಷನ್ ಯಾವುದೇ ಇದ್ರೂ ಅದನ್ನು ಸೀರಿಯಲ್ ಎಮೋಷನಲ್ ಸೀನ್ ಮಾಡೋದನ್ನ ನಿನ್ನಿಂದನೇ ಕಲಿಬೇಕು ಕಣೆ. ಈಗೇನು ಎಲ್ಲ ಒಳ್ಳೇದಾಯ್ತು, ಇದೇ ಖುಷಿಗೆ ನಮಗೆ ಪಿಜ್ಜಾ ಗಿಜ್ಜಾ ಏನು ಇಲ್ವಾ? ಅಯ್ಯೋ ತಿಂಡಿ ಪೋತಿ, ಅಂದ್ಕೊಂಡಿದ್ದೆಲ್ಲ ಆಯಿತು ಅಂತ ಅಕ್ಕ ದೇವಸ್ಥಾನದಲ್ಲಿರೋ ಕಂಬ ಮರ ಮೂಲೆನೆಲ್ಲ ಸುತ್ತೋ ಪ್ರೋಗ್ರಾಮ್ ಹಾಕಿರ್ತಾಳೆ. ಪಿಜ್ಜಾ ಅಂತೆ ಪಿಜ್ಜಾ. ಅಕ್ಕನ ಯಾವುದಾದ್ರೂ ಕಂಬದ ಹತ್ರ ಬಿಟ್ಟು ಮೊದಲು ನಾವಿಲ್ಲಿಂದ ಎಸ್ಕೇಪ್ ಆಗೋದು ಹೇಗೆ ಅಂತ ಯೋಚನೆ ಮಾಡು.